ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರ್ನೂರ್. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ಹೊಸ ಮತಗಳ ಉದಯ. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಹೊಸ ಮತಗಳ ಉದಯ ಒಂದು ಧರ್ಮಗಳ ಉದಯ. ಈ ಹೊಸ ಮತಗಳ ಉದಯವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಇಂದಿನ ತರಗತಿಯಲ್ಲಿ ಏನನ್ನು ಕಲ್ತ್ವಿ ಅಂತೇಳಿ ಒಂದೆರಡು ನಿಮಿಷ ಸ್ಮರಿಸಿಕೊಳ್ಳೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಮೊದಲನೇದಾಗಿ ಇತಿಹಾಸ ನೋಡ್ಕೊಂಡ್ವಿ, ಇತಿಹಾಸದ ಅರ್ಥ ನೋಡ್ಕೊಂಡ್ವಿ, ಆಮೇಲೆ ಇತಿಹಾಸದ ವಾಕ್ಯಗಳು ನೋಡ್ಕೊಂಡ್ವಿ, ಆಮೇಲೆ ಏನಪ್ಪ ಅಂತಂದರೆ ಇತಿಹಾಸಕ್ಕೆ ಮೂಲ ಆಧಾರಗಳು ನೋಡಿಕೊಂಡು ಎರಡನೇದಾಗಿ ಏನಪ್ಪ ಅಂದರೆ ಇತಿಹಾಸದ ಪೂರ್ವಕಾಲ. ಈ ಇತಿಹಾಸದ ಪೂರ್ವಕಾಲದಲ್ಲಿ ಒಂದು ಏನಪ್ಪ ಅಂತಂದರೆ ಹಳೆ ಶಿಲಾಯುಗ ಆಗಿರ್ಬೋದು, ಹೊಸ ಶಿಲಾಯುಗ ಆಗಿರ್ಬೋದು, ಲೋಹಗಳ ಯುಗ ಆಗಿರ್ಬೋದು, ಆಮೇಲೆ ಕಬ್ಬಿಣದ ಯುಗ ಅಂತ ನೋಡ್ಕೊಂಡು ಬಂದ್ವಿ. ಆ ನಂತರ ಏನಂತಂದರೆ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಸಿಂಧು ನಾಗರಿಕತೆ ಇತಿಹಾಸ ನೋಡ್ಕೊಂಡ್ವಿ. ಆಮೇಲೆ ಅರಬ್ ನಾಗರಿಕತೆ, ಮೊಹೆಂಜೊರ್ ನಾಗರಿಕತೆ, ಖಾಲಿ ಬೆಂಗಲ್, ಲೋತಾಲು ಅವೆಲ್ಲವನ್ನು ನೋಡಿಕೊಂಡು ವೇದಗಳ ಕಾಲದ ನಾಗರಿಕತೆಗೆ ಬಂದ್ವಿ. ಈ ವೇದಗಳ ಕಾಲದ ನಾಗರಿಕತೆಯಲ್ಲಿ ಒಂದು ಪೂರ್ವ ವೇದ ಕಾಲ ಮತ್ತು ಇನ್ನೊಂದು ಉತ್ತರ ವೇದ ಕಾಲ. ಕ್ರಿಸ್ತಪೂರ್ವ 1500ರಿಂದ 1000ದವರೆಗೆ ಪೂರ್ವ ವೇದ ಕಾಲ, ಅಂದರೆ ಕ್ರಿಸ್ತಪೂರ್ವ 1000ರಿಂದ 600ರವರೆಗೆ ಉತ್ತರ ವೇದ ಕಾಲದಲ್ಲಿ. ಈ ಪೂರ್ವ ವೇದ ಕಾಲದಲ್ಲಿ ಋಗ್ವೇದ ರಚನೆ ಆದರೆ, ಉತ್ತರ ವೇದ ಕಾಲದಲ್ಲಿ ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 3 ವೇದಗಳ ರಚನೆ ಆಗೋದನ್ನು ನೋಡಿದ್ವಿ. ಅದಾದ ನಂತರ ಬಂದಿರತಕ್ಕಂಥದ್ದೇ ಹೊಸ ಮತಗಳ ಉದಯ. ಈ ಹೊಸ ಮತಗಳ ಉದಯ ಏನಿದೆ, ಇದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಮತಗಳ ಉದಯ ಕಾಲವೆಂದು ಕರಿತೇವೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಮತಗಳ ಉದಯ ಕಾಲವೆಂದು ಕರಿತಾ ಹೋಗ್ತೀವಿ. ಯಾಕಂತಂದರೆ ಇದು ಭಾರತದಲ್ಲಿ ಕೇವಲ ಧರ್ಮಗಳು ಹುಟ್ಟಲಿಲ್ಲ, ಪ್ರಪಂಚದಾದ್ಯಂತ ಧರ್ಮಗಳು ಹುಟ್ಟಿದವು. ನೋಡ್ರಿ, ಪ್ರಪಂಚದ ಪ್ರಮುಖ ಧರ್ಮಗಳ ಅವಧಿ ಇದೇ ಸಂದರ್ಭದಲ್ಲಿ ನಡೀತಾ ಹೋಯಿತು. ಅಂದರೆ ಏನಪ್ಪ ಅಂದರೆ ಚೀನಾದಲ್ಲಿ ಕನ್ಫ್ಯೂಷಿಯಸ್ ಅಂತೇಳಿ ಧರ್ಮ ಹುಟ್ಕೊಂತು, ರಷ್ಯಾದಲ್ಲಿ ಜೊರಾಸ್ಟ್ರಿಯನ್ ಅಂತ ಧರ್ಮ ಹುಟ್ಕೊಂತು, ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಕೊಂಡು, ಹಾಗೆ ಇಸ್ರೇಲ್ನಲ್ಲಿ ಈಸೈ ಅಂತೇಳಿ ಹುಟ್ಕೊಂತು, ಪರ್ಷಿಯಾದಲ್ಲಿ ಜೊರಾಸ್ಟ್ರಿಯನ್ ಅಂತ ಹುಟ್ಕೊಂತು. ಹೀಗೆ ಪ್ರಪಂಚದಾದ್ಯಂತ ಕೆಲವು ಧರ್ಮಗಳು ಹುಟ್ಕೊಂಡು ಇದೇ ಸಂದರ್ಭದಲ್ಲಿ. ಆದರೆ ಪ್ರೀತಿ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳ ಬೆಳವಣಿಗೆಯ ಕಾರಣಗಳೇನು? ಹೌದು, ಈ ಧರ್ಮಗಳು ಹುಟ್ಕೊಂತು, ಇದಕ್ಕೆ ಮುಖ್ಯ ಕಾರಣ ಏನು? ಮುಖ್ಯ ಕಾರಣಗಳಂತಂದರೆ ಇದು ಹಿಂದೂ ಧರ್ಮದ ವಿರೋಧವಾಗಿ ಬೆಳೀತು. ಏನು ಜೈನ ಧರ್ಮ ಇದೆಯಲ್ಲ, ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಬೆಳವಣಿಗೆ ಅದವಲ್ಲ, ಇವು ಹಿಂದೂ ಧರ್ಮದ ವಿರೋಧವಾಗಿ ಬೆಳೆದು ವೈದಿಕ ಧರ್ಮದಲ್ಲಿನ ಜಾತಿ ವ್ಯವಸ್ಥೆ ಸಲುವಾಗಿ ಬೆಳೀತು. ವೈದಿಕ ಧರ್ಮದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಆಮೇಲೆ ವೈದಿಕ ಧರ್ಮದಲ್ಲಿ ಲಿಂಗ ತಾರತಮ್ಯಕ್ಕಾಗಿ ಬೆಳೀತು. ಅನ್ನಂತಂದರೆ ವೈದಿಕ ಧರ್ಮದಲ್ಲಿ ಅನವಶ್ಯಕವಾಗಿ ಯಜ್ಞ ಯಗಾದಿಗಳಿಂದ ನಡೀತು. ಆನಂತರ ಬಂದರೆ ಕಠಿಣವಾದ ಹಿಂದೂ ಧರ್ಮದಲ್ಲಿ, ವೈದಿಕ ಧರ್ಮದಲ್ಲಿ ಕಠಿಣವಾದ ಸಂಸ್ಕೃತ ಭಾಷೆ ಸಲುವಾಗಿ ಬೆಳೀತು. ಈ ಜೈನ ಮತ್ತು ಬೌದ್ಧ ಧರ್ಮಗಳು ಯಾಕೆ ಬೆಳೀತಪ್ಪ ಅಂತಂದರೆ, ಒಂದು ಹಿಂದೂ ಧರ್ಮದ ವಿರೋಧವಾಗಿ ಬೆಳೀತು, ಜಾತಿ ವ್ಯವಸ್ಥೆಗಾಗಿ ಬೆಳೀತು, ಲಿಂಗ ತಾರತಮ್ಯಕ್ಕಾಗಿ ಬೆಳೀತು, ಅನವಶ್ಯಕವಾಗಿ ಯಜ್ಞ ಯಗಾದಿಗಳು ಮತ್ತು ಕಠಿಣ ಸಂಸ್ಕೃತಿ ಭಾಷೆಗಳಿಗಾಗಿ ಜೈನ ಮತ್ತು ಬೌದ್ಧ ಧರ್ಮಗಳು ಬೆಳೀತಾ ಹೋಯಿತು. ಹೀಗೆ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಬೆಳೀತಲ್ಲ, ಒಂದೊಂದಾಗಿ ಅವೆರಡನ್ನು ನಾವು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗೋಣ. ಈ ಮೊದಲನೇದಾಗಿ ಜೈನ ಧರ್ಮ. ಈ ಜೈನ ಧರ್ಮದಲ್ಲಿ ಒಟ್ಟು 24 ತೀರ್ಥಂಕರಗಳನ್ನು ನೋಡ್ತಾ ಇರ್ತೀವಿ. ತೀರ್ಥಂಕರ ಎಂಬ ಪದದ ಅರ್ಥ ಏನಂತಂದರೆ ಜೀನನಾದವನು, ಅಂದರೆ ಜೀವ ನದಿಯನ್ನು ದಾಟಿದವನು, ಅಂದರೆ ಅವೆಲ್ಲವನ್ನು ತಿಳಿದುಕೊಂಡವನು ಅಂತಂದರೆ ತೀರ್ಥಂಕರ ಅರ್ಥ ಅಂದರೆ ಎಲ್ಲವನ್ನು ತಿಳಿದುಕೊಂಡವನು ಅಂತ ಅರ್ಥ. ಕಷ್ಟ ಸುಖ ದುಃಖಗಳೆಲ್ಲವನ್ನು ತಿಳಿದುಕೊಂಡು ಮುಂದೆ ತಮ್ಮ ಜೀವನದ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನು ದಾಟಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ತೀರ್ಥಂಕರು ಎಂದು ಕರ್ತಾ ಇದ್ರು. ಎಲ್ಲಿ? ಜೈನ ಧರ್ಮದಲ್ಲಿ. ಈ ಪ್ರಥಮ ತೀರ್ಥಂಕರ ನೋಡ್ರಿ, ಋಷಭನಾಥ ಅಥವಾ ಆದಿನಾಥ ಅಂತ ಕರಿತಾ ಹೋಗ್ತೀವಿ. ಒಟ್ಟು 24 ತೀರ್ಥಂಕರಗಳಲ್ಲಿ 24 ತೀರ್ಥಂಕರಗಳಲ್ಲಿ ಪ್ರಥಮ ತೀರ್ಥಂಕರು ಋಷಭನಾಥ ಮತ್ತು ಆದಿನಾಥ. ಆಮೇಲೆ 24 ತೀರ್ಥಂಕರ ಹೆಸರುಗಳ ಪಟ್ಟಿಗಳನ್ನು ಕೊಡಲಾಗ್ತದೆ ಹಿಂದ್ಗಡೆ, ಒಂದ್ಸರಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಮೇನ್ ನಾವು ಏನು ನೋಡ್ಬೇಕಂತಂದರೆ, ಈ ಒಂದು ಚಟದಲ್ಲಿ ಪ್ರಥಮ ತೀರ್ಥಂಕರು, 23ನೇ ತೀರ್ಥಂಕರು ಪಾರ್ಶ್ವನಾಥರು, ಆಮೇಲೆ 24ನೇ ತೀರ್ಥಂಕರು ಅಂತಂದರೆ ಈ ವರ್ಧಮಾನ ಮಹಾವೀರರು. ಈ ವರ್ಧಮಾನ ಮಹಾವೀರರು ಒಂದು ಸಾಧನೆಯನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಆಮೇಲೆ ಜೈನ ಧರ್ಮದ ಅನುಯಾಯಿಗಳು ತೀರ್ಥಂಕರಗಳನ್ನು ಬೇರೆ ಬೇರೆ ಚಿಹ್ನೆಗಳ ರೂಪದಲ್ಲಿ ಪೂಜ್ತಾ ಇದ್ರು.
ಈ ಜೈನ ಧರ್ಮದ ಏನಂತ ಅನ್ವಯಗಳೇನಲ್ಲ, ಇವರೆಲ್ಲ ತೀರ್ಥಂಕರು ಬೇರೆ ಬೇರೆ ಚಿಹ್ನೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಈ ಜೈನ ಧರ್ಮದ ಒಂದು ಬೆಳವಣಿಗೆ ಅಗಾಧವಾಗ್ತಕ್ಕಂಥದ್ದು. ಹೀಗೆ ಜೈನ ಧರ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಬೆಳೆಯಲು ಸ್ಟಾರ್ಟ್ ಆಯಿತು. ಏನಪ್ಪ ಅಂತಂದರೆ, ನಾ ಹೇಳಿದಾಗ 24 ತೀರ್ಥಂಕರಗಳ ಪಟ್ಟಿ ಕೊಡಲಾಗಿದೆ. ಇಲ್ಲಿದೆ ನೋಡಿ: ಆದಿನಾಥ, ಅಜಿತನಾಥ, ಸಂಭವನಾಥ, ಅಭಿನಂದನಾಥ, ಸುಮಿತಿನಾಥ, ಪದ್ಮಭ್ರದ, ಪಾರ್ಶ್ವನಾಥ, ಹೀಗೆ 24 ತೀರ್ಥಂಕರಗಳ ಒಂದು ಪಟ್ಟಿ ಇಲ್ಲೇ ಸಂಪೂರ್ಣವಾಗಿ ನೀಡಲಾಗ್ತದೆ. ಪ್ರೀತಿ ವಿದ್ಯಾರ್ಥಿಗಳೇ, ಹೀಗೆ 24 ತೀರ್ಥಂಕರಗಳನ್ನು ನೋಡಿಕೊಂಡು ಮೊದಲನೇದಾಗಿ ನಾವು 24 ತೀರ್ಥಂಕರಲ್ಲಿ 24ನೇ ತೀರ್ಥಂಕರಾಗಿರ್ತಕ್ಕಂಥ ವರ್ಧಮಾನ ಮಹಾವೀರರ ಬಗ್ಗೆ ನೋಡ್ಕೊಂಡು ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವರ್ಧಮಾನ ಮಹಾವೀರರು ಕ್ರಿಸ್ತಪೂರ್ವ 599ರಿಂದ 527ರಲ್ಲಿ ಜನಿಸಿದರು. ಇವರ ಒಂದು ಕಾಲಾವಧಿ. ಇವರ ತಂದೆ ಸಿದ್ಧಾರ್ಥ ಜ್ಞಾತ್ರಿಕ ಪಂಗಡಕ್ಕೆ ಸೇರಿದವರಾಗಿರ್ತಕ್ಕಂಥವ್ರು ಇವ್ರ ತಂದೆ. ಆದರೆ ತಾಯಿ ತ್ರಿಶಾಲಾದೇವಿ. ಜನನ ಕುಂಡಲೀವನ ವೈಶಾಲಿ ರಾಜ್ಯದಲ್ಲಿ ಜನನ ಆಯಿತು. ಹೆಂಡತಿ ಯಶೋಧರ, ಮಗಳು ಪ್ರಿಯದರ್ಶಿನಿ ಅಥವಾ ಅನುಜ, ಅಳಿಯಾಗಿರ್ತಕ್ಕಂಥವ್ರು ಜಮಾಲಿ. ಹೀಗೆ ಇವ್ರು ಏನಂತಂದರೆ ಸಂಸಾರ ತ್ಯಾಗ ಮಾಡ್ತಾರೆ. 30ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಾಗ ಮಾಡಿಕೊಂಡು ಜ್ಞಾನೋದಯಕ್ಕಾಗಿ ರುಜುಪಾಲಿಕಾ ನದಿಯ ದಡದ ಮೇಲೆ ಸಾಲು ಮರದ ಕೆಳಗೆ 42ನೇ ವಯಸ್ಸಿನಲ್ಲಿ ತಮ್ಮ ಜ್ಞಾನಕ್ಕಾಗಿ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ವರ್ಧಮಾನ ಮಹಾವೀರರ ಒಂದು ವಂಶಾವಳಿಯನ್ನು ನೋಡಿದ ತಕ್ಷಣ ವರ್ಧಮಾನ ಮಹಾವೀರರು ತಮ್ಮ ಸಂಸಾರಿಕ ಜೀವನವನ್ನು ದಾಟ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೋಡ್ತಾ ಹೋಗೋಣ. ಹೇಗೆ ಬದಲಾವಣೆ ಆಯಿತು ಅಂತೇಳಿ. ಹೀಗೆ ವರ್ಧಮಾನ ಮಹಾವೀರರು ತಮ್ಮ ಸಂಸಾರಿಕ ಜೀವನವನ್ನು ತೊಡಗ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಒಂದಿನ ತಮ್ಮ ತಂದೆ ತಾಯಿ ಇಬ್ಬರು ಏನಾರ ಆಕಸ್ಮಿಕವಾಗಿ ಮರಣ ಹೊಂದ್ಬಿಡ್ತಾರೆ. ಈ ಆಕಸ್ಮಿಕವಾಗಿ ಮರಣ ಹೊಂದಿದ ಸಲುವಾಗಿ ವರ್ಧಮಾನ ಮಹಾವೀರರು ಏನು ಮಾಡ್ತಾರೆ ಅಂತಂದರೆ, ಜಿಗುಪ್ಸೆಗೊಂಡು ತನ್ನ 30ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಂಸ್ಕಾರಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿ ಯಾದವನ್ನು ಮಾಡ್ತಾರೆ. ಈತನ ಕಾಲಜ್ಞಾನವನ್ನು ತಿಳಿದುಕೊಳ್ಳಲು ತನ್ನ ಸಮಕಾಲೀನಾಗಿರ್ತಕ್ಕಂಥ ವಯಸ್ಕನಾಗಿರ್ತಕ್ಕಂಥ ಮಸ್ಕಾಲಿ ಗೋಪಾಲಸ್ವಾಮಿ ಪುತ್ರನನ್ನು ನೋಡ್ತಾರೆ. ಆದರೆ ತನ್ನ ಗುರುವನ್ನಾಗಿ ಸ್ವೀಕರಿಸಿದನು. ಯಾರಂತಂದರೆ ಮಸ್ಕಾಲಿ ಗೋಪಾಲಸ್ವಾಮಿ ಪುತ್ರನನ್ನು. ಆದರೆ ವರ್ಧಮಾನನಿಗೆ ಯಾವುದೇ ವಿಚಾರಗಳು ತಿಳಿಸಿಕೊಡದಿದ್ದಾಗ ಇವನೊಂದಿಗೆ ಜಗಳವಾಡಿ ಸುಮಾರು 12ರಿಂದ 13 ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸ್ತಾರೆ. ಇವ್ರೇನು ಮಾಡ್ತಾರೆ ಅಂತಂದರೆ, ವರ್ಧಮಾನ ಮಹಾವೀರರು ಒಬ್ಬರ ಗುರುವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ಗುರುಗಳಂದರೆ ಮಸ್ಕಾಲಿ ಗೋಪಾಲ ಪುತ್ರ ಸ್ವಾಮಿಗಳು. ಇವ್ರು ಏನು ಮಾಡ್ತಾರೆ ಅಂತಂದರೆ, ಆ ಗುರುಗಳಿಂದ ಇವ್ರಿಗೆ ಯಾವುದೇ ಜ್ಞಾನ ದೊರೆಯೋಂಗಿಲ್ಲ. ಯಾಕೆ ಆ ಗುರುಗಳು ಹೇಳಿಕೊಡೋಂಗಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ತಮ್ಮ ಗುರುವನ್ನು ತಿರಸ್ಕಾರ ಮಾಡಿ 12ರಿಂದ 13 ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸ್ತಾ ಹೋಗ್ತಾರೆ. ಅಂತಿಮವಾಗಿ ರಾಜ್ಯಾಗರದ ಸಮೀಪವಾದ ರುಜುಪಾಲಿಕಾ ಒಂದು ನದಿಯ ದಂಡೆ ಮೇಲೆ ಎಂಬ ಗ್ರಾಮದಲ್ಲಿ ಅಲ್ಲಿ ಹರಿತಕ್ಕಂಥ ರುಜುಪಾಲಿಕಾ ನದಿಯ ದಂಡೆ ಮೇಲೆ ಸೌಲ್ ಎಂಬ ಮರದ ಕೆಳಗೆ 43ನೇ ವಯಸ್ಸಿನಲ್ಲಿ ತಪಸ್ವಿಗೆ ಕುಳಿತನು. ಏನಂತಂದರೆ, ಇವನು ರುಜುಪಾಲಿಕಾ ನದಿಯ ದಡದ ಮೇಲಿರ್ತಕ್ಕಂಥ ಸೌಲ್ ಮರದ ಕೆಳಗೆ 43ನೇ ವಯಸ್ಸಲ್ಲಿ ತಪಸ್ಸಿಗೆ ಕುಳಿತಕ್ಕಂಥ ಸಂದರ್ಭದಲ್ಲಿ ತಪಸ್ವಿಗೆ ಕುಳಿತ 10ನೇ ದಿನಕ್ಕೆ ಕೇವಲ್ಯನ ಅಥವಾ ಕೈವಲ್ಯ ಎಂಬ ಜ್ಞಾನ ಲಭಿಸಿಬಿಡ್ತದೆ. ವರ್ಧಮಾನ ಮಹಾವೀರರು ನೋಡ್ರಿ, ಕ್ರಿಸ್ತಪೂರ್ವ ಈ ವರ್ಧಮಾನ ಮಹಾವೀರರು ಇವೆಲ್ಲವನ್ನು ನೋಡಿಕೊಂಡು ತಮ್ಮ ಜೀವನವನ್ನು ನೋಡಿಕೊಂಡು ತದನಂತರ ಇಲ್ಲಿ ಏನಪ್ಪ ಅಂತಂದರೆ ಇವರು ಕಲಿತಿರ್ತಕ್ಕಂಥ ಒಂದು ಜ್ಞಾನವನ್ನು ಯಾವ ರೀತಿ ಒಂದು ಬೋಧನೆಯನ್ನು ಮಾಡ್ತಾರಂತ ನೋಡಿ. ಈ ವರ್ಧಮಾನ ಮಹಾವೀರರು ತಾನು ಪಡೆದಿರ್ತಕ್ಕಂಥ ಒಂದು ಜ್ಞಾನವನ್ನು ಮೊದಲ ಬಾರಿಗೆ ತನ್ನ 11 ಜನ ಶಿಷ್ಯರ ಗುಂಪಿನೊಂದಿಗೆ ಹಂಚಿಕೊಳ್ತಾರೆ. ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ವರ್ಧಮಾನ ಮಹಾವೀರರು 11 ಜನ ಶಿಷ್ಯರ ಗುಂಪಿಗೆ ಗಣಾಧರು ಎಂದು ಕರೆದರು. ಗಣಾಧರು ಅಥವಾ ಗಾಂಧಾರರು ಎಂದು ಕರೆದರು. ಇವ್ರು ನೋಡಿ, ತಾವು ಪಡೆದಿರ್ತಕ್ಕಂಥ ಒಂದು ಜ್ಞಾನವನ್ನು 11 ಜನ ಶಿಕ್ಷಕರಿಗೆ ನೀಡಿದ್ರಲ್ಲ, ಧರ್ಮ ಪ್ರಚಾರ ಏನು ಮಾಡಿದ್ರಲ್ಲ, ಆ 11 ಜನ ಗುಂಪಿಗೆ ಗಣಾಧರು ಅಥವಾ ಗಾಂಧಾರರು ಎಂದು ಕರೆದರು. ಮಹಾವೀರ ಕಳಿಂಗ, ಕೋಶಲ ಮತ್ತು ಮಗಧದವರೆಗೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡಿದರು. ಮಾಡ್ತಾ 72ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಬಿಹಾರ ರಾಜ್ಯದ ಪಾವಾಪುರಿ ಎಂಬಲ್ಲಿ ಮರಣ ಹೊಂದಿದರು.
ಇದು ನೋಡಿ ಬಿಹಾರ ರಾಜ್ಯದ ಪಾವಾಪುರಿ ಎಂಬಲ್ಲಿ ಮರಣ ಹೊಂದಿದ್ರು. ಹೀಗೆ ತಮ್ಮ ಸಾಂಸಾರಿಕ ಜೀವನವನ್ನು ತೊಡಗ್ತಾ ಕ್ರಿಸ್ತಪೂರ್ವ 527ರಲ್ಲಿ ಏನಪ್ಪ ಅಂತಂದರೆ ಬಿಹಾರದ ಪಾವಾಪುರಿಯಲ್ಲಿ ಮರಣ ಹೊಂದಿದ್ರು. ಈ ವರ್ಧಮಾನ ಮಹಾವೀರರು ಇಷ್ಟೆಲ್ಲವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೆಲವು ಬೋಧನೆಗಳು ನೀಡ್ತಾ ಹೋದರು. ಅವಕ್ಕೇನಂತಂದರೆ ಪಂಚಶೀಲ ತತ್ವಗಳು ಅಂತ ಕರಿತಾ ಹೋಗ್ತೀವಿ. ಬೋಧನೆಗಳು ನೀಡಿದ್ರಲ್ಲ ಅವಕ್ಕೇನಂತ ಕರಿತಾರೆ ಪಂಚಶೀಲ ತತ್ವಗಳು ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ನೋಡ್ರಿ, ಸತ್ಯವನ್ನೇ ನುಡಿಯಬೇಕು, ಅಹಿಂಸೆಯನ್ನು ಮಾಡದಿರುವುದು, ಆಮೇಲೆ ಅಸ್ಥೇಯ ಕಳ್ಳತನ ಮಾಡದಿರು, ಅಸ್ಥೇಯ ಅಂತಂದರೆ ಕಳ್ಳತನ ಮಾಡದಿರು, ಅಪರಿಗ್ರಹಣ ಸಂಪತ್ತು ಗಳಿಸದಿರು, ಬ್ರಹ್ಮಚರ್ಯ ಅಂದರೆ ಇಂದ್ರಿಯ ನಿಗ್ರಹ ಮಾಡುವುದು, ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು. ಮೊದಲಾಗಿ 4 ಬೋಧನೆಗಳನ್ನು ಪಾರ್ಶ್ವನಾಥರು ನೀಡಿದರು. 4 ಬೋಧನೆಗಳು ನೀಡುತ್ತಾರೆ. 5ನೇ ಬೋಧನೆ ಮಹಾವೀರರು ನೀಡೋದೆಂದು ಹೇಳಲಾಗ್ತದೆ. ಹೀಗೆ ಈ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಬರ್ತವೆ. ತ್ರಿರತ್ನಗಳು ಅಂತಂದ್ರೆ ಏನು? ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ನಡತೆ, ಚಾರಿತ್ರ್ಯ ಅಂತೇಳಿ ತ್ರಿರತ್ನಗಳು ಬರ್ತವೆ. ಆನಂತರ ಜೈನ ಧರ್ಮದಲ್ಲಿ 2 ಪಂಗಡಗಳಾಗ್ತವೆ. ಈ ಜೈನ ಧರ್ಮದಲ್ಲಿ 2 ಪಂಗಡ ಅಂತಂದರೆ ಒಂದು ಶ್ವೇತಾಂಬರ ಮತ್ತು ಇನ್ನೊಂದು ದಿಗಂಬರ. ಶ್ವೇತಾಂಬರ ಮತ್ತು ದಿಗಂಬರಗಳ ವ್ಯತ್ಯಾಸ ಏನಂತಂದರೆ, ಶ್ವೇತಾಂಬರ ಎಂಬರು ಇವರು ಪಾರ್ಶ್ವನಾಥನ ಅನುಯಾಯಿಗಳು. ಇವರು ಬಿಳಿಯ ಬಟ್ಟೆಗಳನ್ನು ಧರಿಸ್ತಕ್ಕಂಥವ್ರು ಶ್ವೇತಾಂಬರರು. ಇವರು ಪಾರ್ಶ್ವನಾಥರ ಅನುಯಾಯಿಗಳಾದರೆ ಇವರು ಬಿಳಿಯ ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಧರ್ಮವನ್ನು ಪ್ರಚಾರ ಮಾಡ್ತಾಯಿದ್ರು. ದಿಗಂಬರ ನೋಡ್ರಿ, ಇವರು ವರ್ಧಮಾನ ಮಹಾವೀರರ ಅನುಯಾಯಿಗಳು. ದಿಗಂಬರರು ವರ್ಧಮಾನ ಮಹಾವೀರರ ಅನುಯಾಯಿಗಳಾದರೆ ಇವರು ಬಟ್ಟೆಗಳನ್ನೇ ಧರಿಸ್ತಾ ಇರಲಿಲ್ಲ, ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ರು. ಈ ಶ್ವೇತಾಂಬರರು ಉತ್ತರ ಭಾರತ ಸೂಲಭದ್ರಬಾವು ಇವರು ಪ್ರಚಾರ ಮಾಡಿಕೊಂಡು ಇವರು ಉತ್ತರ ಭಾರತಕ್ಕೆ ಪ್ರಯಾಣ ಬೆಳೆಸಿದರು. ಉತ್ತರ ಭಾರತದಲ್ಲಿ ತಮ್ಮ ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ರು. ಸೂಲಭದ್ರು ಇದರ ಒಂದು ಮುಖ್ಯಸ್ಥವನ್ನು ವಹಿಸಿದ್ದ ಶ್ವೇತಾಂಬರದಲ್ಲಿ. ದಿಗಂಬರದಲ್ಲಿ ಇವರು ದಕ್ಷಿಣ ಭಾರತದಲ್ಲಿ ತಮ್ಮ ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ರು. ಇದರ ಒಂದು ಉದ್ದೇಶ, ಇದರ ಒಂದು ಅಧ್ಯಕ್ಷರು ಅಂತಂದರೆ ಭದ್ರಬಾವು, ಅಂದರೆ ಆ ಗುಂಪಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಯಾರಂದರೆ ಭದ್ರಬಾವು. ಈ ಜೈನ ಧರ್ಮದಲ್ಲಿ ಪವಿತ್ರ ಗ್ರಂಥಗಳು ಬರ್ತವೆ, ಅಂಗಗಳು ಬರ್ತವೆ. ಹೀಗೆ ಎಲ್ಲವನ್ನ ಈ ಒಂದು ಹೊಸ ಮತಗಳಲ್ಲಿ ಸ್ಟಾರ್ಟ್ನೇ ಆಗ್ತವೆ. ಆ ನಂತರ ಜೈನ ಧರ್ಮದ ಸಮ್ಮೇಳನಗಳು ನೋಡ್ತಾ ಹೋಗ್ತೀವಿ. ಜೈನ ಧರ್ಮದ ಸಮ್ಮೇಳನಗಳಂತಂದರೆ ನಾ ಆಗಲೇ ಹೇಳಿದ್ನೆ ಏನಪ್ಪ ಅಂತಂದರೆ, ಜೈನ ಧರ್ಮದ ತ್ರಿರತ್ನಗಳು, ಒಂದು ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ಚರಿತ್ರೆ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ ಎಲ್ಲ. ಆಮೇಲೆ ಈ ಏನಪ್ಪ ಅಂತಂದರೆ ಜೈನ ಧರ್ಮದ ಸಮ್ಮೇಳನಗಳನ್ನು ನೋಡ್ತಾ ಹೋಗ್ತೀವಿ. ಏನಪ್ಪ ಜೈನ ಧರ್ಮದ ಸಮ್ಮೇಳನಗಳು ಅಂತಂದರೆ, ಪ್ರಥಮ ಸಮ್ಮೇಳನ ಎಲ್ಲಿ ನಡೀತು? ಜೈನ ಧರ್ಮದ್ದು ಪ್ರಥಮ ಸಮ್ಮೇಳನ ಎಲ್ಲಿ ನಡೀತು? ಪ್ರಥಮ ಸಮ್ಮೇಳನ ಕ್ರಿಸ್ತಪೂರ್ವ 300ರಲ್ಲಿ ನಡೀತು. ಸ್ಥಳ ಅಂತಂದರೆ ಪಾಟಲಿಪುತ್ರ. ಇದರ ಅಧ್ಯಕ್ಷತೆ ವಹಿಸಿದವರು ಯಾರಂದರೆ ಸೂಲಭದ್ರ. ಇಲ್ಲಿ ದ್ವಾದಶಾಂಗಗಳ ರಚನೆ ಆಯಿತು. ಏನಂತಂದರೆ ಪ್ರಥಮ ಸಮ್ಮೇಳನದಲ್ಲಿ ಏನು ರಚನೆ ಆಯಿತು ಅಂತಂದರೆ, ಉದಾಹರಣೆ ಹೇಳ್ತೀನಿ ನೋಡಿ. ಈ ಸಮ್ಮೇಳನದಲ್ಲಿ ಕಳೆದ ಹೋಗಿರ್ತಕ್ಕಂಥ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಕ್ರೋಢೀಕರಿಸಿದರು, ಹಲವಾರು ವಿಷಯಗಳನ್ನು ತೆಗೆದು ಕ್ರೋಢೀಕರಿಸಿದರು. ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಶ್ವೇತಾಂಬರ, ದಿಗಂಬರ 2 ಪಂಗಡಗಳಾಗಿ ಹೊರಹೊಮ್ಮಿದವು. ಇಲ್ಲಂತಂದರೆ ಈ ಪ್ರಥಮ ಸಮ್ಮೇಳನದಲ್ಲಿ. ಈ ದ್ವಿತೀಯ ಸಮ್ಮೇಳನದಲ್ಲಿ ನೋಡಿ, ಇದರ ಅಧ್ಯಕ್ಷತೆ ವಹಿಸಿದವರು ವಲ್ಲಭಿ. ಇದು ಎಲ್ಲಿ ನಡೀತಪ್ಪ ಅಂತಂದರೆ ಕ್ರಿಸ್ತಪೂರ್ವ 512ರಲ್ಲಿ ನಡೀತು. ಕ್ರಿಸ್ತಪೂರ್ವ 512ರಲ್ಲಿ ನಡೀತು. ಎಲ್ಲಿ ಅಂತಂದರೆ ಗುಜರಾತ್ನಲ್ಲಿ. ಇದರ ಅಧ್ಯಕ್ಷತೆ ವಹಿಸಿದ್ರೆ ದೇವೇಂದ್ರ ಕ್ಷೇಮಕರ್ಣಿ ಅಂತೇಳಿ, ಅಥವಾ ದೇವೇಂದ್ರ ಕಶ್ಯಶರ್ಮ ಅಂತೇಳಿ. ಈ ಎರಡನೇ ಸಮ್ಮೇಳನ, ದ್ವಿತೀಯ ಸಮ್ಮೇಳನ ಏನಿಲ್ಲ, ಇದರ ಮುಖ್ಯ ಉದ್ದೇಶ ಏನು? ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳ ಅಂಗಗಳನ್ನು ವಿಶ್ಲೇಷಣೆ ಮಾಡಿದರು, ಗ್ರಂಥ ರೂಪದಲ್ಲಿ ಬಿಡುಗಡೆ ಮಾಡಿದರು. ಅಂದರೆ ವಿಚಾರಗಳನ್ನ ಕ್ರೋಢೀಕರಿಸಿ ಸಣ್ಣ ಸಣ್ಣ ಗ್ರಂಥಗಳನ್ನಾಗಿ ಮಾಡಿಕೊಂಡು ತಮ್ಮ ಪ್ರಚಾರವನ್ನು ಮಾಡತೊಡಗಿದರು. ಹೀಗೆ ಒಂದು ವ್ಯವಸ್ಥೆ ಎಲ್ಲಪ್ಪ ಅಂದ್ರೆ ಜೈನ ಧರ್ಮದಲ್ಲಿ ನಡೀತಾ ಹೋಯಿತು.
ಈಗ ಎಲ್ಲವನ್ನ ಜೈನ ಧರ್ಮದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೋಡಿ, ನಾವೆಲ್ಲ ಬರೀ ಬುಕ್ಸಲ್ಲಿ ನಾವು ಅಲ್ಲಿರೋದೆಲ್ಲ ಡಿಟೆಕ್ಟ್ ಮಾಡ್ತಾ ಇಲ್ಲ, ನಿಮಗೆ ಹೊರಗಡೆಯಿಂದ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಸರ್ ಇದೆಲ್ಲ ಬರೀ ಬುಕ್ಕಲ್ಲಿ ಡಿಟೆಕ್ಟ್ ಮಾಡ್ತಾ ಅಂತ ಅಂದ್ಕೊಳ್ಬೇಡಿ, ಅದರ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಜ್ಞಾನವನ್ನು ನಿಮ್ಗೆ ನೀಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾರೂ ತರಗತಿಯನ್ನು ಮಿಸ್ ಮಾಡಿಬಿಡಿ. ಯಾಕಂತಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಯಾವುದು ಎಷ್ಟು ಓದಿದರೂ ಕಡಿಮೆನೇ. ಜಗತ್ತಿನಲ್ಲಿ ಎಷ್ಟು ವಿಷಯಗಳು ಇನ್ನೂ ನಮಗೆ ತಿಳಿದಿರೋಂಥ ವಿಷಯಗಳಿದ್ದಾವೆ. ಅದಕ್ಕೋಸ್ಕರ ಎಲ್ಲವನ್ನು ಗಮನವಿಟ್ಟು ಅರಿಸ್ಕೊಳ್ಳಿ. ನಾನು ಬರೀ ಅದರಲ್ಲಿರ್ತಕ್ಕಂಥ ಡಿಟೆಕ್ಟನ್ನು ಮಾಡ್ತಾ ಇಲ್ಲ, ನಿಮಗೆ ಹೆಚ್ಚಿನ ಜ್ಞಾನವನ್ನು ನೀಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರೀತಿ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ತಿಳಿದುಕೊಂಡು ಹೋಗಿ. ನಾನು ಮುಂದಿನ ದಿನಮಾನಗಳಲ್ಲಿ ಎಲ್ಲ ವ್ಯವಸ್ಥೆನ ನಿಮಗೆಲ್ಲ ಮಾಡಿಕೊಡ್ತಾ ಹೋಗ್ತೀನಿ. ಯಾವ ತೊಂದರೆ ಇರೋಂಗಿಲ್ಲ. ಪ್ರೀತಿ ವಿದ್ಯಾರ್ಥಿಗಳೇ, ಎರಡನೇದಾಗಿದೆ ಅಂತಂದರೆ ಬೌದ್ಧ ಧರ್ಮ. ಈ ಬೌದ್ಧ ಧರ್ಮ ಹಿಂದೂ ಧರ್ಮವನ್ನು ವಿರೋಧ ಮಾಡಿದ ಎರಡನೇ ಧರ್ಮ. ಆದರೆ ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ ಈ ಧರ್ಮದ ಏಷ್ಯಾದ ಬೆಳಕು ಎಂದು ಕರಿತಾ ಹೋಗ್ತಾರೆ. ಈ ಧರ್ಮವನ್ನು ಏನಂತ ಕರೀತಾರೆ? ಈ ಬೌದ್ಧ ಧರ್ಮವನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಈ ಧರ್ಮದ ಪ್ರವರ್ತಕರು ಗೌತಮ್ ಬುದ್ಧನನ್ನು ಕೂಡ ಏಷ್ಯಾದ ಬೆಳಕು ಅಂತ ಕರೆದರು. ಯಾಕಂತಂದರೆ ಈ ಗೌತಮ್ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದಂತಂದರೆ, ಈ ಬುದ್ಧ ಏಷ್ಯಾದ ಬೆಳಕು ಅಂತ ಕರೆದವರು ಯಾರಂತಂದರೆ, ಮೊದಲನೇದಾಗಿ ಜೇಮ್ಸ್ ಎಡ್ವಿನ್ ಅರ್ನಾಲ್ಡ್ ಅಂತೇಳಿ. ಜೇಮ್ಸ್ ಎಡ್ವಿನ್ ಅರ್ನಾಲ್ಡ್ ಅಂತೇಳಿ ಈ ಬುದ್ಧನನ್ನು ಮೊದಲನೇ ಬಾರಿಗೆ ಏಷ್ಯಾದ ಬೆಳಕು ಅಂತ ಕರೆದವರು. ಬುದ್ಧನ ಏಷ್ಯಾದ ಜ್ಞಾನ ಪ್ರದೀಪ ಎಂದು ಕರೆದಾರೆ ಅಂದರೆ ಡಾಕ್ಟರ್ ಕನ್ನತ್ ಸೌಂಡರ್ಸ್ ಅಂತೇಳಿ. ಡಾಕ್ಟರ್ ಕನ್ನತ್ ಸೌಂಡರ್ಸ್ ಅಂತೇಳಿ. ಆಮೇಲೆ ಬುದ್ಧನನ್ನು ಜಗತ್ತಿನ ಜ್ಞಾನ ಪ್ರದೀಪ ಎಂದು ಕರೆದರು ರೀಸ್ ಡೆವಿಸ್ ಅಂತೇಳಿ. ನೋಡಿ, ಗೌತಮ್ ಬುದ್ಧನ ಒಂದು ಏಷ್ಯಾದ ಬೆಳಕು, ಜ್ಞಾನದ ಪ್ರದೀಪ ಹೀಗೆ ವಿಚಾರ ಮಾಡಿ ಹೆಂಗೆ ಹೆಸರು ಕೊಡ್ತಾ ಹೋಗ್ತಾರೆ ನೋಡಿ, ಕೆಲವು ವ್ಯಕ್ತಿಗಳ ಸಾಧನೆಯನ್ನು ನೋಡಿಕೊಂಡು. ನೋಡ್ರಿ, ಈ ಗೌತಮ್ ಬುದ್ಧ ಇವರು ಬೌದ್ಧ ಧರ್ಮದ ಸ್ಥಾಪಕರು. ಕ್ರಿಸ್ತಪೂರ್ವ 567ರಿಂದ 487ರವರೆಗೆ ಇವರ ಕಾಲಾವಧಿ. ಮೂಲ ಇವರ ಹೆಸರು ಸಿದ್ಧಾರ್ಥ. ಆದರೆ ತಂದೆ ಶುದ್ಧೋಧರ. ಕಪಿಲವಸ್ತುವಿನ ಶಾಖದಲ್ಲಿ ಮನೆತನದ ರಾಜನಾಗಿರ್ತಕ್ಕಂಥ ಯಾರಪ್ಪ ಅಂತಂದರೆ ಈ ಗೌತಮ್ ಬುದ್ಧನ ತಂದೆ. ತಾಯಿ ಮಾಯಾದೇವಿ. ಆಮೇಲೆ ಜನನ ಶುದ್ಧ ವೈಶಾಖಿ ಪೂರ್ಣಿಮೆಂದು ಲುಂಬಿನಿವನದ ನೇಪಾಳದಲ್ಲಿ ಇವರ ಜನನ ಆಗ್ತದೆ. ಶುದ್ಧ ವೈಶಾಖಿ ಪೂರ್ಣಿಮೆಂದು ಲುಂಬಿನಿವನದಲ್ಲಿ ಇವರ ಒಂದು ಜನನವಾಗ್ತದೆ. ಏನು ಸಾಕು ತಾಯಿ ಪ್ರಜಾಪತಿ ಗೌತಮಿ. ಮಾಯಾದೇವಿ ಸಹೋದರಿಗಳು. ಭವಿಷ್ಯದ ನುಡಿದವರು ಇವರ ಏನು ಗೌತಮ್ ಬುದ್ಧನ ಭವಿಷ್ಯ ನುಡಿದರಂದರೆ ಯಾಪ ಅಂತಂದರೆ ಅಸೀಮ ಅಂತೇಳಿ. ಹೆಂಡತಿ ಯಶೋಧರ. ಮಗ ರಾಹುಲ ಎಂದರೆ ಕಂಟಕ ಎಂದರ್ಥ. ಅಂದರೆ ನೆಚ್ಚಿನ ಸೇವಕ ಅಂದರೆ ಚೆನ್ನ. ನೆಚ್ಚಿನ ಸೇವಕ ಯಾರಂತಂದರೆ ಚೆನ್ನ. ಹೆಚ್ಚಿನ ಕುದುರೆ ಕಂತಕ, ಇವರ ನೆಚ್ಚಿನ ಕುದುರೆ. ಆಮೇಲೆ ಇವರು ಕಂಡಿರ್ತಕ್ಕಂಥ 4 ದೃಶ್ಯಗಳಂತಂದರೆ ಅವು ರೋಗಿ, ಭಿಕ್ಷುಕ, ವೃದ್ಧ, ಶವ. ನೋಡಿ, ಅವ್ರು ನೋಡಿರ್ತಕ್ಕಂಥ ದೃಶ್ಯದ ಆಧಾರದ ಮೇಲೆ ತಮ್ಮ ಜೀವನವನ್ನು ಬದಲಿಸಿಕೊಂಡ್ರು. ಯಾರಂತಂದರೆ ಗೌತಮ್ ಬುದ್ಧ. ಇವೆಲ್ಲ ನಶ್ವರ ಜೀವನದ ರಹಸ್ಯವೆಂದು ಅವರು ತಿಳ್ಕೊಂಡ್ಬಿಟ್ರು. ಇವೆಲ್ಲ ನಶ್ವರ ಜೀವನದ ರಹಸ್ಯವನ್ನು ತಿಳ್ಕೊಂಡ್ಬಿಟ್ರು. ಮಹಾಭಿನಿಷ್ಕರಣ ಅಂದರೆ ಅರಮನೆ ತ್ಯಾಗ ಮಾಡಿದರು, ಪರಿತ್ಯಾಗ ಮಾಡಿದರು. 29ನೇ ವಯಸ್ಸಿನಲ್ಲಿ ಅರಮನೆ ತ್ಯಾಗ ಮಾಡಿದರು. ಪ್ರಥಮ ದೀಕ್ಷೆ ಅಲಾರಕಮ ರಾಜಗೃಹದಲ್ಲಿ ನಡೀತು. ಆ ನಂತರ ಅಂತಂದರೆ ದ್ವಿತೀಯ ದೀಕ್ಷೆ ಗುರು ಉದ್ರಕ ಗಯಾದಲ್ಲಿ ನಡೀತು. ಹೀಗೆ ಜ್ಞಾನೋದಯ ಆಯ್ತು ಅವ್ರಿಗೆ. ಲೀಲಾಜನ ಎಂಬ ನದಿಯ ದಡದ ಮೇಲೆ ಬೋಧಿ ವೃಕ್ಷದ ಕೆಳಗೆ 35ನೇ ವಯಸ್ಸಿನಲ್ಲಿ ತಥಾಗತನಾದನು. ಅಂದರೆ ಶತಾಗತನಾದಂತಂದರೆ ಏನು? ಜ್ಞಾನವನ್ನು ಪಡೆದುಕೊಂಡು ಅಂದರೆ ಸತ್ಯವನ್ನು ತಿಳಿದವನಾಗ್ಬಿಟ್ನು. ಈ ಗೌತಮ ಬುದ್ಧರ ಬಗ್ಗೆ ಅವರ ಹಿನ್ನೆಲೆಯನ್ನು ತಿಳಿದುಕೊಂಡು, ಯಾಕಂತಂದರೆ ಇವರೇನು ವೃದ್ಧ, ರೋಗಿ, ಶವ, ಏನು ಸನ್ಯಾಸಿಗಳನ್ನ ನೋಡಿದ್ನಲ್ಲ, ಇವ್ರು ನೋಡಿದ ತಕ್ಷಣ ಅವ್ರಿಗೊಂದು ದರ್ಶನ ಉಂಟಾಯಿತು. ಏನಂತಂದರೆ ಇವುಗಳನ್ನ ನೋಡಿದ ತಕ್ಷಣ ಮಹಾದರ್ಶನಗಳು ಉಂಟಾಯಿತು. ಮಹಾದರ್ಶನ ಅಂತ ಕರೆದ್ರು ಅವರು. ಈತ ಮೊದಲು ಗುರು ಅದರ ಕಲಾಮ ಎಂಬ ಈತನಿಂದ ಜ್ಞಾನೋದಯವಾಗಲು
ವೈದಿಕ ಧರ್ಮವನ್ನು ವಿಚಾರಗಳನ್ನು ತಿಳಿದುಕೊಳ್ಳಲು ಹೇಳಿದನು. ಏನಂತಂದರೆ ಗುರು ಅದರ ಕಲಂ ಏನಿದಾರಲ್ಲ, ಇವ್ರು ಏನು ಮಾಡ್ತಾರೆ ಅಂತಂದರೆ, ನೀವು ಮೊದಲು ಜ್ಞಾನ ಆಗಬೇಕಂತಂದರೆ ವೈದಿಕ ಧರ್ಮದ ವಿಚಾರಗಳನ್ನು ತಿಳಿದುಕೊಂಡು ಅಂತ ಹೇಳಿದನು. ಇದರಿಂದ ಯಾವುದೇ ಜ್ಞಾನ ಸಿಗಲಿಲ್ಲ ಯಾರಿಗೆ, ಗೌತಮ ಬುದ್ಧನಿಗೆ. ಅದ ನಂತರ ಏನು ಮಾಡ್ತಂತಂದರೆ ಅದರಿಂದ ಅವರನ್ನು ಬಿಟ್ಟು ಏನು ಮಾಡ್ತಂದರೆ ಎರಡನೇ ಗುರುನ ಆಯ್ಕೆ ಮಾಡ್ತಾರೆ, ಉದ್ರಕ ರಾಮಪುತ್ರ ಅಂತೇಳಿ. ಈ ಥರದಿಂದ ಜ್ಞಾನಮಯವಾಗಲು ತಪಸ್ಸು ಆಚರಿಸಿ ಅಂತ ಹೇಳಿದರು. ಆಮೇಲೆ ಈ ತಪಸ್ಸು ದೇಹ ದಂಡಿಸು ಅಂತೇಳಿ ಏನು ಹೇಳಿದ್ರಲ್ಲ, ಈ ಉಪವಾಸದಿಂದ ದೇಹ ಎಂಬ ಏನೂ ಆಗಲಿಲ್ಲ. ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ ಅವರಿಬ್ಬರ ಗುರುಗಳಿಂದ ಯಾವುದೇ ಜ್ಞಾನವನ್ನು ಸಿಗದೆ ಅಂತಕ್ಕಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಬಿಟ್ಟು ಅಲೆಮಾರಿ ಜೀವನವನ್ನು ಮಾಡ್ತಾರೆ. ಸುಮಾರು 5 ರಿಂದ 6 ವರ್ಷಗಳ ಕಾಲ ಅಲೆಮಾರಿ ಜೀವನವನ್ನು ನಡೆಸಿ ಅಂತಿಮವಾಗಿ ಬಿಹಾರದ ರಾಜ್ಯದ ಒಂದು ಗಯಾ ಎಂಬ ನಗರಕ್ಕೆ ಬಂದು ಅಲ್ಲಿ ಹರಿವಿರ್ತಕ್ಕಂಥ ನಿರಂಜನ ಅಥವಾ ಲೀಲಾಜನ ಎಂಬ ನದಿಯ ದಡದಲ್ಲಿ ಕುಳಿತುಕೊಂಡು ನದಿಯ ದಡದ ಮೇಲಿನ ಅರಳಿ ಮರದ ಕೆಳಗೆ ತನ್ನ 35ನೇ ವಯಸ್ಸಿನಲ್ಲಿ ತಪಸ್ಸಿಗೆ ಕುಳಿತ 47ನೇ ದಿನಕ್ಕೆ ಏನಾಗ್ತದೆ ಅಂತಂದರೆ ಜ್ಞಾನವನ್ನು ಲಭಿಸ್ತದೆ. ಆ ಜ್ಞಾನವನ್ನು ಲಭಿಸ್ಕೊಂತ ಅದಕ್ಕೆ ಬುದ್ಧನಿಗೆ ಹೇಳ್ತಾರೆ, ಬುದ್ಧ ಎಂದರೆ ಎಲ್ಲವನ್ನು ತಿಳಿದವನೆಂದರ್ಥ. ಬುದ್ಧ ತಾನು ಪಡೆದುಕೊಂಡ ಜ್ಞಾನವನ್ನು ಮೊದಲ ಬಾರಿಗೆ ಉತ್ತರ ಪ್ರದೇಶ ವಾರಾಣಸಿ ಜಿಲ್ಲೆಯ ಸಾರನಾಥ ಜಿಂಕದಲ್ಲಿ ಎಂಬಲ್ಲಿ 5 ಜನ ತನ್ನ ಶಿಷ್ಯರಿಗೆ ಕೊಡ್ತಾ ಹೋಗ್ತಾರೆ. ಮೊಟ್ಟ ಮೊದಲಿಗೆ ಜ್ಞಾನ ಪಡ್ಕೊಂಡ್ರಲ್ಲ, ಅವರು ಪಡ್ತಕ್ಕಂಥ ಜ್ಞಾನವನ್ನು ತನ್ನ 5 ಜನ ಶಿಷ್ಯರಿಗೆ ಕೊಡ್ತಾ ಹೋಗ್ತಾನೆ. ಕೊಂಡಣ್ಣ, ಯಪ್ಪು, ಅನ್ಸಾಜಿ, ಬಾವಾಜಿ ಇದೆ ನೋಡಿ. ತೋರಿಸ್ತಾ ಹೋಗ್ತಾನೆ. ಆಮೇಲೆ ತನ್ನ 5 ಜನ ಶಿಷ್ಯರಿಗೆ ಕೊಡ್ತಾ ಹೋಗ್ತಾರೆ. ಮೊದಲದಾಗಿ ಕೊಂಡಣ್ಣ, ಎರಡನೇದಾಗಿ ಯಪ್ಪು, ಅನ್ಸಾಜಿ, ಬವ್ವಾಜಿ, ಮಹಾನಾಮ. ಈಗ 5 ಜನ ತನ್ನ ಮೊದಲ ಶಿಷ್ಯರಿಗೆ ಕೊಡ್ತಾ ಹೋಗ್ತಾನೆ. ತಾನಂತರ ತನ್ನ ಮೊದಲ ಉಪದೇಶ ನೀಡಿದ ಬುದ್ಧ ಮುಂದೆ ತನ್ನ ರಾಜ್ಯವಾಗಿರ್ತಕ್ಕಂಥ ಕಪಿಲವಸ್ತಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಚಿಕ್ಕಪ್ಪನ ಮಗಳ ಆನಂದ ಮತ್ತು ಅನಿರುದ್ಧನನ್ನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳಿಸಿದ ತನ್ನೆಲ್ಲ ಒಂದು ಕುಟುಂಬವನ್ನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳಿಸಿದ. ಈತ ಉತ್ತರದಿಂದ ಹಿಮಾಲಯದವರೆಗೆ ತಮ್ಮ ಧರ್ಮ ಪ್ರಚಾರವನ್ನು ಮಾಡಿ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾ 80ನೇ ವಯಸ್ಸಿನ ಅಂದರೆ ಕ್ರಿಸ್ತಪೂರ್ವ 483ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಶಿನಗರ ಎಂಬಲ್ಲಿ ಮರಣ ಹೊಂದಿದನು. ಈ ಘಟನೆಯನ್ನು ಮಹಾಪರಿನಿರ್ವಾಣ ಎಂದು ಕರಿತೀವಿ. ಆಮೇಲೆ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೌದ್ಧ ಧರ್ಮದ ಸತ್ಯಗಳು ಏನಂದರೆ, ಜಗತ್ತು ಬೌದ್ಧ ಧರ್ಮದ ತತ್ವಗಳು ನೋಡಿ ಹೇಗಿದೆ. ಅಲ್ಲಿ ತತ್ವಗಳು ಬೇರೆ, ಇಲ್ಲಿ ತತ್ವಗಳು ಅಹಿಂಸೆ, ಸತ್ಯ ಅವೆಲ್ಲ ನೋಡ್ತಾ ಹೋದ್ವಿ. ಇಲ್ಲಿ ಬೌದ್ಧ ಧರ್ಮದಲ್ಲಿ ನೋಡ್ರಿ, ಜಗತ್ತು ದುಃಖದಿಂದ ಕೂಡಿದೆ. ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ತೊರೆದಾಗ ಮಾತ್ರ ಮೋಕ್ಷ ದೊರೆಯುತ್ತದೆ. ಆಸೆಯನ್ನು ತೊರೆಯಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತೇಳಿ ಯಾರಪ್ಪ ಅಂದರೆ ಗೌತಮ್ ಬುದ್ಧ ಅವರು ತಿಳಿಸ್ತಾ ಹೋಗ್ತಾರೆ. ಅವರು ಅರ್ಥಕ್ಕಂಥ 4 ಸತ್ಯಗಳಂತಂದರೆ, ಜಗತ್ತು ದುಃಖದಿಂದ ಕೂಡಿದೆ, ದುಃಖಕ್ಕೆ ಮೂಲ ಕಾರಣ ಆಸೆ ಹೋಗಲಾಡಿಸ್ಬೇಕಂದ್ರೆ ಮುಕ್ತಿ ಪಡೆಯಲೇಬೇಕು. ನಾ ಆಗಲೇ ಹೇಳಿದ್ನಲ್ಲ, ಮುಕ್ತಿ ಪಡೆಯಂದರೆ ಅಷ್ಟಾಂಗ ಮಾರ್ಗಗಳನ್ನೇ ಇದು ಮಾಡಬೇಕು ಅಂತೇಳಿ ಹೇಳಿದರು. ಈಗ ನೋಡಿ ಎಷ್ಟು ವಿಚಿತ್ರವಾಗಿದೆಯಲ್ಲ ಅಷ್ಟಾಂಗ ಮಾರ್ಗಗಳು. ಆಮೇಲೆ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ಯೋಚನೆಗಳು, ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜೀವನ, ಒಳ್ಳೆಯ ನಡತೆ, ಒಳ್ಳೆಯ ಎಲ್ಲವನ್ನು ನಮ್ಮ ಮನಸ್ಸಿಗೆ ಅತಿಯಾದ ಪ್ರಾಣದ ಪ್ರೀತಿಯನ್ನು ನೀಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ, ಅದಕ್ಕಾಗಿ ಬೋಧನೆ ನೀಡತಕ್ಕಂಥ ಭಾಷೆ ಪಾಳಿ ಭಾಷೆಯಲ್ಲಿ ಬೋಧನೆ ನೀಡ್ತಾ ಇರ್ತಾರೆ. ಹೀಗೆ ಇವೆಲ್ಲವನ್ನು ನೋಡಿದ ತಕ್ಷಣ ಈ ಬೌದ್ಧ ಧರ್ಮದ ಸಮ್ಮೇಳನಗಳು ನೋಡೋಣ. ಬೌದ್ಧ ಧರ್ಮದ ಸಮ್ಮೇಳನಗಳು ಎಷ್ಟಪ್ಪ ಅಂತಂದರೆ 4 ಸಮ್ಮೇಳನಗಳು. ಈ 4 ಸಮ್ಮೇಳನದ ಪ್ರಥಮ ಸಮ್ಮೇಳನ ನೋಡಿ ಕ್ರಿಸ್ತಪೂರ್ವ 483ರಲ್ಲಿ ರಾಜಾಗೃಹದಲ್ಲಿ ನಡೀತು. ಅದರ ಅಧ್ಯಕ್ಷರು ಯಾರಂತಂದರೆ ಮಹಾಕಶ್ಯಪ. ಇದರ ಅರಸರು ಅಂತಾರೆ ಅಜಾತಶತ್ರು. ಇವ್ರು ಏನು ತೀರ್ಮಾನಗಳೇನಾಗ್ತಂದರೆ ಸುತ್ತ ಪೀಠಕ ಮತ್ತು ವಿನಯ ಪುಟಕಗಳನ್ನು ಬಿಡುಗಡೆ ಮಾಡಲಾಯಿತು. ಸೂಕ್ತ ಪೀಠಕ ಮತ್ತು ವಿನಯ ಪುಟಕವನ್ನು ಬಿಡುಗಡೆ ಮಾಡಲಾಯಿತು. ಎರಡನೇದಂದರೆ ದ್ವಿತೀಯ ಸಮ್ಮೇಳನ ಅಂತಂದರೆ ಕ್ರಿಸ್ತಪೂರ್ವ 383ರಲ್ಲಿ. 483ರಲ್ಲಿ ಒಂದಾದರೆ 383ರಲ್ಲಿ ಎರಡನೇದು. ಇದು ವೈಶಾಲಿಯಲ್ಲಿ ಆಯಿತು. ಇಲ್ಲಿ ಸಭಾಕವಿ ಅಧ್ಯಕ್ಷತೆ ಹೊಂದಿದ ಕಾಲವಶಕ ಇದರ ಅರಸರಾಗಿದ್ದರು. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಬೌದ್ಧ ಧರ್ಮದ ಕೆಲವೊಂದು ನಿಯಮಗಳು ಮತ್ತು ಸಡಿಲಗೊಳಿಸಲಾಯಿತು. ಬೌದ್ಧ ಧರ್ಮದ ಕೆಲವು ಕಠಿಣ ನಿಯಮಗಳಿಂದ ಸ್ವಲ್ಪ ಸಡಿಲಗೊಳಿಸಲಾಯಿತು. ಇನ್ನು ತೃತೀಯ ಸಮ್ಮೇಳನ ಕ್ರಿಸ್ತಪೂರ್ವ 250ರಲ್ಲಿ ನಡೀತು. ಪಾಟಲಿಪುತ್ರದಲ್ಲಿ ನಡೀತು. ಮೊಗ್ಗಲಿಪುತ್ರ ಇದರ ಅಧ್ಯಕ್ಷತೆ ವಹಿಸಿದರು. ತಿಸ್ಸ ಇದರ ಅರಸರಾಗಿರ್ತಕ್ಕಂಥ ತಿರ್ಷ
ಅಶೋಕನ ಅಭಿಧಮ್ಮ ಪೀಠಕ ಮತ್ತು ಅಭಿಧಮ್ಮ ಪೀಠಕವನ್ನು ಬಿಡುಗಡೆ ಮಾಡಲಾಯಿತು. ತಾನಂತಂದರೆ ಚತುರ್ಥಿ ಅಂದರೆ 4ನೇ ಸಮ್ಮೇಳನ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ನಡೆಯಿತು. ಇಲ್ಲಿ ಅಂತಂದರೆ ಕುಂಡಲಿವನದಲ್ಲಿ ಇದರ ವಸುಮಿತ್ರ ಇದರ ಅಧ್ಯಕ್ಷರಾಗಿದ್ದರು. ಕನಿಷ್ಕ ಇವರ ಅರಸನಾಗಿದ್ದರು. ಬೌದ್ಧ ಧರ್ಮದಲ್ಲಿ ಪಂಗಡಗಳಾಗಿ ವಿಭಜಿಸಲಾಯಿತು. 2 ಪಂಗಡಗಳಾಗಿ ವಿಂಗಡಿಸಲಾಯಿತು. ಆ 2 ಪಂಗಡಗಳಂತಂದರೆ ಒಂದು ಹೀನಯಾನ, ಇನ್ನೊಂದು ಮಹಾಯಾನ. ಹೀನಯಾನ ಅಂದ್ರೆ ಇನ್ನು ಅಶೋಕನ ಅನುಯಾಯಿಗಳೇ ಆಗಿದ್ದರು. ಹೀನಯಾನ ಅಂದರೆ ಅಶೋಕನ ಮೂರ್ತಿ ಪೂಜೆನ ಖಂಡಿಸಿದರು. ಮೂರ್ತಿ ಪೂಜೆ ಮಾಡೋಂಗಿಲ್ಲ ನಾವು. ದೇವರಲ್ಲಿ ಕಮಲ, ಬುದ್ಧನ ಪಾದ ಚಿಹ್ನೆಗಳನ್ನು ಪೂಜಿಸಲಾಗ್ತಾ ಇತ್ತು. ಇವರು ಚೀನಾದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಚಲಿತವಾಗಿದ್ದರು. ಮಾಯ ನೋಡಿ, ಇವರು ಕನಿಷ್ಕನ ಅನುಯಾಯಿಗಳು. ಅವರು ಅಶೋಕನ ಅನುಯಾಯಿಗಳು. ಕನಿಷ್ಕನ ಬುದ್ಧನ ಮೂರ್ತಿಯನ್ನು ಪೂಜೆ ಆರಂಭಿಸಿದರು. ಗಾಂಧಾರ ಶಿಲೆಯನ್ನು ತೊಡಗಿದ್ರು. ಬುದ್ಧನ ಮೂರ್ತಿಗಳ ಸೌಂದರ್ಯವರ್ಧಕ ಲೇಪನ ಕೆತ್ತನೆ ಪ್ರಾರಂಭ ಮಾಡಿದರು. ಬುದ್ಧನ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಶ್ರೀಲಂಕಾದಲ್ಲಿ ಅತಿ ಹೆಚ್ಚು ಕಂಡುಬರ್ತಾರೆ. ಅವರು ಎಲ್ಲಿ ಕಂಡುಬರ್ತಾರೆ? ಚೈನಾದಲ್ಲಿ ಕಂಡುಬಿಟ್ರೆ ಇವರು ಶ್ರೀಲಂಕಾದಲ್ಲಿ ಕಂಡುಬರ್ತಾರೆ. ಕ್ರಿಸ್ತಕ 8ನೇ ಶತಮಾನದ ಬೌದ್ಧ ಧರ್ಮದ ವಜ್ರಯಾನ ಎಂಬ ಗ್ರಂಥವನ್ನು ಪ್ರಾರಂಭ ಮಾಡಿದರು. ಬಿಹಾರದ ವಿಕ್ರಮಶೀಲ ಶಿಕ್ಷಣ ಕೇಂದ್ರದಲ್ಲಿ ವಜ್ರಯಾನ ಪಂಥವನ್ನು ಬೋಧನೆ ಮಾಡ್ತಾ ತೊಡಗಿದ್ರು. ಟಿಬೇಟ್ನಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರಚಲಿತ ನಡೆಸಿದರು. ಬುದ್ಧನ ಶಾಕ್ಯ ಪಂಗಡಕ್ಕೆ ಸೇರಿದವನಾಗಿದ್ದರು. ಬುದ್ಧ ಏನು ಮಾಡ್ತಾನೆ, ಮುಂದೆ ಶಾಕ್ಯ ಪಂಗಡಕ್ಕೆ ಸೇರಿದ. ಬೌದ್ಧ ಧರ್ಮದ ಕೆಲವು ಸಂಕೇತಗಳೆಂದರೆ ಜನನದ ಸಂಕೇತ ಎತ್ತು ಮತ್ತು ಕಮಲ, ಅರಮನೆಯ ತ್ಯಾಗದ ಸಂಕೇತ ಕಂತಕ ಮತ್ತು ಕುದುರೆ, ಜ್ಞಾನೋದಯದ ಸಂಕೇತ ಬೋಧಿವೃಕ್ಷ, ಪ್ರಥಮ ಬೋಧನೆ ಸಂಕೇತ ಸಾರನಾಥ ಸ್ತಂಭ, ಪರಿನಿರ್ಣಾಮ ಅಂತಂದರೆ ಸ್ತೂಪ, ಬುದ್ಧ ಅವಶೇಷಗಳ ಅಡಿಯ ಮೇಲೆ ಗೋಲಾಕಾರದ ಗುಮ್ಮಟವನ್ನು ಕಟ್ಟೋದು. ನೋಡಿ ವಿಶೇಷತೆ ನೋಡಿ, ಬೌದ್ಧ ಧರ್ಮದ ವಿಶೇಷತೆ ಅಂದರೆ ಬುದ್ಧನಿಗೆ ಏಷ್ಯಾದ ಬೆಳಕು ಎಂದು ಕರೆದ ಜೇಮ್ಸ್ ಅರ್ನಾಲ್ಡ್ ಇಲ್ಲಿದೆ ನೋಡಿ. ಜೇಮ್ಸ್ ಅರ್ನಾಲ್ಡ್ ರಾಕ್ಷಸ ಪ್ರವೃತ್ತಿಯ ಲಿಂಗ ನಿನಾಮದ ಮಗ ಪರಿವರ್ತನೆ ಮಾಡಿದವರು ಬುದ್ಧ. ಬುದ್ಧನಿಂದ ಪರಿವರ್ತನೆ ಹೊಂದಿದ ವೇಶ್ಯೆ ಅಮ್ರಪಾಲಿಕ. ಬುದ್ಧನಿಗೆ ಪ್ರಥಮ ಭಿಕ್ಷೆ ನೀಡಿದ ಮಹಿಳೆ ಸುಜಾತ. ಪ್ರಥಮ ಭಿಕ್ಷೆ ನೀಡಿದ ಭಿಕ್ಷೆ ಬಿಡ್ತಾ ಅಂದರೆ ಇವರು ಮನೆಗೆ ಪ್ರಯಾಣ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಭಿಕ್ಷೆ ನೀಡ್ತಕ್ಕಂಥ ವ್ಯಕ್ತಿ ಸುಜಾತ ಅಂತೇಳಿ. ಬುದ್ಧನ ನೆಚ್ಚಿನ ಶಿಷ್ಯ ಅಂತಂದರೆ ಗೌತಮಿ, ಗೌತಮಿ. ಬುದ್ಧನ ನೆಚ್ಚಿನ ಶಿಷ್ಯ ಅಂತಂದರೆ ಆನಂದ. ಶಿಷ್ಯೆ ಗೌತಮಿ, ಶಿಷ್ಯ ಆನಂದ. ಬುದ್ಧನ ಕ್ಷೌರಿಕ ಶಿಷ್ಯ ಉಪಾಲ. ಅಂದರೆ ಕ್ಷೌರಿಕ ಅಂತಂದ್ರೇನು, ತಲೆಯ ಕೂದಲನ್ನು ಕತ್ತರಿಸತಕ್ಕಂಥದ್ದು. ಬುದ್ಧನಿಗೆ ಜ್ಞಾನದ ಸಂದರ್ಭದಲ್ಲಿ ತೊಂದರೆ ಕೊಡುವವನು ಮಾರ. ನೋಡ್ರಿ, ಬುದ್ಧ ಜ್ಞಾನ ಮಾಡ್ತಕ್ಕಂಥ ತೊಂದರೆ ಕೊಡ್ತಾ ಇದ್ದಾವೆ ಮಾರ. ಬುದ್ಧನ ಕೊನೆಯ ಬೋಧನೆಯನ್ನು ಚಂದ ಎಂಬ ಮನೆಯಲ್ಲಿ ನೇಮಿಸಿದರು. ಬುದ್ಧನ ಕೊನೆಯ ಭೋಜನವನ್ನು ಚಂದ ಎಂಬವಳ ಮನೆಯಲ್ಲಿ ಸೇವಿಸಿದರು. ಆನಂತರ ಬುದ್ಧನ ಜೀವಿತಾವಧಿಯಲ್ಲಿ ಅಶೋಕನ ರುಮಂಡೈ ಶಾಸನದಿಂದ ತಿಳಿದುಕೊಂಡು ಬರುತ್ತದೆ. ಬುದ್ಧನ ಜೀವಿತಾವಧಿ ಅಶೋಕನ ರುಮಂಡೈ ಶಾಸನದಿಂದ ತಿಳಿದುಬರುತ್ತದೆ. ಬುದ್ಧನ ಸಿದ್ಧಲಾಗದ ಹೃದಯವನ್ನು ತಿದ್ದಿ ಎಂದು ಹೇಳಿದವರು ಶ್ರೀಮತಿ ಜೆ.ಸಿ. ಡೇವಿಸ್. ಬುದ್ಧನು ತಿದ್ದಲಾಗದ ಹೃದಯಗಳನ್ನು ತಿದ್ದಿದನಂತೇಳಿ ಹೇಳಿದರೆ ಯಾರಂದರೆ ಶ್ರೀಮತಿ ಜೆ.ಸಿ. ಡೇವಿಡ್. ನೋಡಿ, ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ. ಏನಂತಂದರೆ ಬರೀ ನಾವು ಪಾಠವನ್ನು ಮಾಡಲಿಲ್ಲ, ಆ ಪಾಠದ ಜೊತೆಗೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ವರ್ಧಮಾನ ಮಾವಿರೋದು ಗೌತಮ್ ಬುದ್ಧನಾಗಿರ್ಬೋದು, ಬರೀ ಅವ್ರದ್ದನ್ನ ಬುಕ್ಗಳಿರ್ತಕ್ಕಂಥ ವಿಷಯಗಳನ್ನ ಹೇಳಿಲ್ಲ. ಇಡೀ ಚಾಪ್ಟರ್ದಲ್ಲಿ ಅವ್ರದ್ದಕ್ಕಂಥ ಮುಖ್ಯ ಉದ್ದೇಶಗಳೇನು, ಅವ್ರು ಎಲ್ಲಿಂದ ಆರಂಭ ಮಾಡಿದರು, ಹೇಗೆ ಆರಂಭ ಮಾಡಿದ್ರು, ಅವ್ರ ಜೀವನ ಶೈಲಿಯನ್ನು ಎಲ್ಲವನ್ನು ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಏನೇನು ಬರುತ್ತೆ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ಜಗತ್ತಾಳೋದು ಜ್ಞಾನವಿನ ಬೇರೆ ಯಾವುದೂ ಅಲ್ಲ. ಜಗತ್ತೆದುರೋದು ನಮ್ಮ ಜ್ಞಾನಕ್ಕೆ, ನಮ್ಮಲ್ಲಿರ್ತಕ್ಕಂಥ ಜ್ಞಾನಕ್ಕೆ ವಿನ ನಮ್ಮನ್ನು ಯಾರೂ ಇಲ್ಲಾಂದರೆ ಯಾರು ಬೆಲೆನೇ ಕೊಡೋದಿಲ್ಲ. ಪ್ರಪಂಚದಲ್ಲಿ ಇಷ್ಟೆಲ್ಲ ವ್ಯಕ್ತಿಗಳ ಸಾಧನೆ ಮಾಡಿದಾರಲ್ಲ, ಅದರ 1% ಮಾತ್ರ ಈ ಎಲ್ಲ ಜ್ಞಾನ, 1% ಜ್ಞಾನವನ್ನೇ ಆಡ್ತದೆ. ಯಾಕಂತಂದರೆ ಜಗತ್ತಾಳಿದ್ದು ಜ್ಞಾನನೇ. ಅದಕ್ಕೆ ಪ್ರೀತಿ ವಿದ್ಯಾರ್ಥಿಗಳೇ, ಕಾಲಜ್ಞಾನ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಹೋಗ್ತದೆ. ಯಾಕಂತಂದರೆ ನಾವು ಪ್ರಸ್ತುತ ದಿನಮಾನಗಳಲ್ಲಿ ನಾವು ಏನು ಅದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅದಕ್ಕೆ ಯಾರು ಭಯ ಪಡಬೇಡಿ. ಓದಿ 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 ಜಗತ್ತೆರುವುದು ನಿಮ್ಮ ಜ್ಞಾನಕ್ಕೆ ವಿನ ಬೇರೆ ಯಾವ ವ್ಯವಸ್ಥೆಗೆ ಅಲ್ಲ.
ನಿಮ್ಮನ್ನು ಇವತ್ತು ತಿರಸ್ಕಾರ ಮಾಡಿದವರು ಮುಂದೆ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡಬೇಕು ಅಂತ ಒಂದು ಸಾಧನೆಯನ್ನು ಮಾಡಿ. ಜಗತ್ತು ತುಂಬ ವಿಶಾಲವಾಗಿದೆ. ನಾವು ಮಾಡುವ ಪ್ರಯತ್ನ ಆ ದೇವರು ನೋಡ್ತಾ ಇರ್ತಾನೆ. ಅದಕ್ಕೆ ಭಯ ಪಡಬೇಡಿ. ಜಗತ್ತಿನಲ್ಲಿ ನಾವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಮ್ಮ ಜೀವನವನ್ನು ನಡೆಸ್ಬೋದು. ಪ್ರೀತಿ ವಿದ್ಯಾರ್ಥಿಗಳೇ, ಈ ಪಾಠವನ್ನು ತಿಳ್ಕೊಂಡು ಅದರ ಮೇಲೆ ಕೆಲವು ಪ್ರಶ್ನೆಗಳು ನೋಡ್ತಾ ಡೈಲಿ ಒಂದಿಷ್ಟು 5, 6, 7, 8, 10 ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಮೇನ್ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾ ಹೋಗ್ತಾರೆ. ಯಾಕಂದರೆ ಪ್ರಸ್ತುತ ದಿನಮಾನಗಳು ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಏನನ್ನು ಓದಬೇಕು ಅನ್ನೋದು ಭಾಳ ಮುಖ್ಯ. ಅದಕ್ಕೋಸ್ಕರ ಆ ಪಾಠದ ಮೇಲೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನೋಡ್ತಾವೆ. ಅನೇಕ ಹೊಸ ಮತಗಳು ಹುಟ್ಟಿದ್ದು ಯಾವ ಕಾಲದಲ್ಲಿ? ನಾನು ಹೇಳಿದ ಪ್ರಶ್ನೆದಾಗ ಹೇಳಿದ ಅನೇಕ ಹೊಸ ಕಾಲ ಹುಟ್ಟುಕೊಂಡಿದ್ದು ಯಾವ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನ. ಕ್ರಿಸ್ತಪೂರ್ವ 6ನೇ ಶತಮಾನ. ನೋಡಿ ಎಷ್ಟು ಡೇಂಜರ್ ಕೊಟ್ಟಿದ್ದೇನೆ. ಎಲ್ಲ ಆನ್ಸರ್ಗಳು ಇಲ್ಲಿ ನೋಡು. ಕ್ರಿಸ್ತ ಶಕ 6ನೇ ಶತಮಾನ, ಕ್ರಿಸ್ತಪೂರ್ವ 6ನೇ ಶತಮಾನ. ನೋಡಿರಿ, ನಾವು ಯೋಚನೆ ಮಾಡಿ ಅದಕ್ಕೆ ನಮ್ಮ ಎಕ್ಸಾಮ್ ನಡೆಸೋದೇನು ಗೊತ್ತಾ? ನಮ್ಮನ್ನು ತೆಗಿಬೇಕಂತಲೇ ಎಕ್ಸಾಮ್ ನಡೆಸ್ತಾರೆ ಅವರು. ನಾವು ಅವ್ರಿಗೆ ಬಿಡಬಾರ್ದಂತ ಎಕ್ಸಾಮ್ ಬರೀಬೇಕು. ನೋಡಿ, ಕ್ರಿಸ್ತಶಕ ಸಡನ್ನಾಗಿ ಆಗಿಬಿಡ್ತೀವಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಹಾಕಿ. ತ್ರಿರತ್ನಗಳ ಬಗ್ಗೆ ಒಳತು ನೀಡಿದವರು ಯಾರಪ್ಪ ಅಂತಂದರೆ ತ್ರಿರತ್ನ ಮಾರ್ಗಕ್ಕೆ ಒಳತು ನೀಡಿದವರು ಯಾರು? ಮೊದಲಾಗಿ ಯಾರು? ಮಹಾವೀರರು. ಆಮೇಲೆ ನೋಡಿ 4ನೇ ಕ್ವಶನ್ ನೋಡಿ. ಪ್ರತಿಪಾದನೆ ಏನಪ್ಪ ಪ್ರತಿಪಾದನೆ? ನೋಡಿ, ಜೈನ ಧರ್ಮದ ಅಹಿಂಸೆ ಹೆಚ್ಚಿನ ಮಹತ್ವ ನೀಡಿದ್ದು ಕೃಷಿಕರನ್ನು ಆ ಧರ್ಮಕ್ಕೆ ಸೇರೋದು ತಡೆಯಿತು. ಆಮೇಲೆ ನೋಡಿ, ಜೈನ ಧರ್ಮದ ಅಹಿಂಸತೆ ಹೆಚ್ಚಿನ ಮಹತ್ವ ನೀಡಿದ್ದು ಕೃಷಿಕರನ್ನು ಆ ಧರ್ಮಕ್ಕೆ ಸೇರೋದು ತಡೆಯಿತು. ಆನಂತರ 6 ನೋಡಿ, ವ್ಯವಸಾಯವು ಕ್ರಿಮಿಕೀಟಗಳ ಕೊಲ್ಲುವುದು ನಿರೀಕ್ಷಿಸುತ್ತದೆ. ಏನಪ್ಪ ಅಂತಂದರೆ 2 ವಾಕ್ಯಗಳು ಕೊಟ್ಟಿದ್ದಾನೆ. ಆ 2 ವಾಕ್ಯಗಳ ಸಂಬಂಧ ಅದವೋ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ನೋಡ್ರಿ, ಎ ಮತ್ತು ಆರ್ 2 ಸರಿಯಾಗಿದ್ದು 6ಗೆ ಎ ಸರಿಯಾದ ಕಾರಣವಲ್ಲ. ಯಾಕಂತಂದರೆ ಏನಪ್ಪ ಅಂತಂದರೆ ಜೈನ ಧರ್ಮದ ಅಹಿಂಸತೆ ಹೆಚ್ಚಿನ ಮಹತ್ವ ನೀಡಿತ್ತು. ಹೌದು, ಓಕೆ ಅದು. ಆದರೆ ಕೆಳಗೆ ನೋಡ್ರಿ, ವ್ಯವಸಾಯವು ಕ್ರಿಮಿಕೀಟಗಳನ್ನು ಕೊಲ್ಲುವುದು ನಿರೀಕ್ಷಿಸುತ್ತದೆ. ಇದು ಸಂಬಂಧನೇ ಇಲ್ಲ. ಅದಕ್ಕೋಸ್ಕರ ಎಗೆ 6 ಸರಿ, ಎ ಮತ್ತು 2 ಸರಿ ಇದ್ದಾವೆ. ಬಟ್ ಎಗೆ 6 ಸರಿಯಾದ ಕಾರಣವಾಗಿದೆ. ಈ ಕೆಳಗಿನ ಯಾವ ಅಂಶಗಳಲ್ಲಿ ಜೈನ ಧರ್ಮವು ಬೌದ್ಧ ಧರ್ಮಗಳ ಭಿನ್ನವಾಗಿದೆ? ಈ ಕೆಳಗಿನ ಯಾವ ಅಂಶ ಜೈನ ಧರ್ಮವು ಬೌದ್ಧ ಧರ್ಮಗಳು ಭಿನ್ನವಾಗಿದೆ ಅಂತಂದರೆ ಏನಪ್ಪ ಅಂದರೆ ಉಪವಾಸದಲ್ಲಿ ನಂಬಿಕೆ ಇಡುವುದು. ಉಪವಾಸದಲ್ಲಿ ನಂಬಿಕೆ ಇಡುವುದು. ಉಪವಾಸದಲ್ಲಿ ನಂಬಿಕೆ ಇಡುವುದು. ಆ ನಂತರ ಏನಪ್ಪ ಅಂತಂದರೆ ಎಷ್ಟನೇ ಕ್ವಶನ್? ಈಗ 5ನೇ ಕ್ವಶನ್. ಮಹಾವಂಶ ಮತ್ತು ದೀಪವಂಶ ಅಂದ್ರೇನು? ಮಹಾವಂಶ ಮತ್ತು ದೀಪವಂಶ ಇದು ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು. ಇದು ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು. ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು. ಆಮೇಲೆ ಬುದ್ಧನ ಮುಖ್ಯ ಉಪದೇಶ ಇದಕ್ಕೆ ಸಂಬಂಧಿಸಿದೆ. ಬುದ್ಧನ ಮುಖ್ಯ ಉಪದೇಶ ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ನಂಬಿಕೆ ಮತ್ತು ಸರಿಯಾದ ನಡತೆ. ಆಮೇಲೆ ಏನಪ್ಪ ಅಂದರೆ ಮಹಾಯಾನ ಬೌದ್ಧ ಪಂಥದಲ್ಲಿ ಬೌದ್ಧಿಸತ್ವ ಅವಲೋಕಿತೇಶ್ವರ ಹೀಗೆಂದು ಕರೆಯಲಾಗಿದೆ. ಏನಂತ ಅಂತಂದರೆ ಪದ್ಮ ಪಾಣ ಅಂತೇಳಿ ಕರೆಯಲಾಗಿದೆ. ಪದ್ಮ ಪಾಣ ಅಂತ ಕರೆಯಲಾಗಿದೆ. ಬುದ್ಧನು ಸಾರನಾಥದ ಜಿಂಕದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯಲಾಗಿದೆ? ಬುದ್ಧನು ಸಾರನಾಥದ ಜಿಂಕೆಯವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನಂತ ಕರೆಯಲಾಗಿದೆ? ಧರ್ಮ ಚಕ್ರ ಪ್ರವರ್ತನ ಎಂದು ಕರೆಯಲಾಗಿದೆ. ಧರ್ಮ ಚಕ್ರ ಪ್ರವರ್ತನ ಎಂದು ಕರೆಯಲಾಗಿದೆ. ಪ್ರೀತಿ ವಿದ್ಯಾರ್ಥಿಗಳೇ, ಹೀಗೆ ಮುಂದಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಪಠ್ಯಕ್ರಮದ ವಿಷಯ ಜೊತೆಗೆ ಪ್ರಶ್ನೋತ್ತರಗಳನ್ನು ವಿಚಾರ ಮಾಡೋಣ. ಅದಕ್ಕೆ ನೀವು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರಿಗೆ ವಿಷಯಗಳನ್ನ ತಿಳಿಸ್ತಾ ಹೋಗ್ರಿ. ಹಾಗೆ ನಿಮ್ಗೆ ಹೆಚ್ಚಿನ ವಿಡಿಯೋಗಳನ್ನು ಮುಂದಿನ ತರಗತಿಯಲ್ಲಿ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.